ನೀನು ಹಜಮ ಆದ್ರೂ ಪರವಾಗಿಲ್ಲ, ನಿನ್ ತರ ಊರಲ್ಲಿ ಮತ್ತಾರ್ಗೂ ಹಜಮತಿ ಮಾಡಕ್ ಬರಬಾರ್ದು. ಆ ತರ ಹಜಮ ಆಗು. ಅಥವಾ ಒಬ್ಬ ಟೇಲರ್ ಆದ್ರೂ ಪರವಾಗಿಲ್ಲ, ನಿನ್ನಂಗೆ ಊರಲ್ಲಿ ಯಾರಿಗೂ ಬಟ್ಟೆ ಹೊಲಿಯಕ್ ಬರಬಾರ್ದು. ಹಬ್ಬ ಹರಿದಿನ ಬಂದ್ರೆ ನಿನ್ನ ಹತ್ರನೇ ಬಂದು ಕ್ಯೂ ಅಲ್ಲಿ ನಿಂತು ಬಟ್ಟೆ ಹೊಲಿಸ್ಕೋಬೇಕು. ಆ ತರ ಬಟ್ಟೆ ಹೊಲಿ. ಹಾಯ್ ಹಲೋ ಫ್ರೆಂಡ್ಸ್, ಐಸಿರಿಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಪ್ರತಿಯೊಂದು ಗಾಳಿಪಟನು ಒಂದಲ್ಲ ಒಂದು ದಿನ ಕಸದ ಬುಟ್ಟಿ ಸೇರ್ಲೇಬೇಕು. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಪ್ರತಿಯೊಂದು ಗಾಳಿಪಟನೂ ಒಂದಲ್ಲ ಒಂದು ದಿನ ಕಸದ ಬುಟ್ಟಿ ಸೇರಲೇಬೇಕು. ಆದರೆ ಕಸದ ಬುಟ್ಟಿಗೆ ಹೋಗೋಕ್ಕೂ ಮುನ್ನ ಆಕಾಶವನ್ನು ಒಂದು ಸಾರಿನಾರು ಮುಟ್ಟಿ ಬರಬೇಕು. ಪ್ರತಿ ಗಾಳಿಪಟನೂ ಹೋಗಲೇಬೇಕು. ನಾವು ಒಂದಲ್ಲ ಒಂದಿನ ಹೋಗಲೇಬೇಕು. ಮಣ್ಣಲ್ಲಿ ಮಣ್ಣಾಗಲೇಬೇಕು ಅಥವಾ ಸತ್ತೋಗ್ಲೇಬೇಕು. ಆದರೆ ಹೋಗೋಕ್ಕೂ ಮುಂಚೆ ಎಂಥ ಲೆಗಸಿನ ಬಿಟ್ಟು ಹೋಗ್ಬೇಕು ಅಂದರೆ, ಇಡೀ ಜಗತ್ತು ನಮ್ಮನ್ನ ನೆನ್ಪಿಡ್ಬೇಕು. ಏನೋ ಮಾಡಿ ಹೋಗಿದ್ದಾನೆ ಅಂತ ನೆನ್ಪಾಗ್ಬೇಕು. ಅದಕ್ಕೆ ಇತಿಹಾಸದಲ್ಲಿ ನಮ್ಮ ಹೆಸರನ್ನ ಬರೆದು ಬಿಸಾಕ್ಬೇಕು. ಫ್ರೆಂಡ್ಸ್, ಏನಾದ್ರೂ ದೊಡ್ಡದನ್ನ ಮಾಡಬೇಕು. ಮ್ಯಾಕ್ಸಿಮಮ್ ತನಕ ರೀಚ್ ಆಗ್ಬೇಕು. ಫ್ರೆಂಡ್ಸ್, ಈ ಜಗತ್ತಲ್ಲಿ ನಿಮ್ಗೆ ಕೆಲವು ಅದ್ಭುತ ಜ್ಞಾನಿಗಳು ಸಿಗ್ತಾರೆ. ಅವ್ರ ಬಾಯಲ್ಲಿ ಯಾವಾಗಿದ್ರು ನೆಗೆಟಿವ್ ಮಾತುಗಳೇ ಇರ್ತವೆ. ಒಂದು ದಿನ ಹೋಗೋದು ಬರೀ ಕೈಲಿ ಬಂದಿದ್ವಿ, ಬರೀ ಕೈಲೇ ಹೋಗ್ತೀವಿ, ಏನ್ ತಗೊಂಡೋಗಲ್ಲ, ನೆಪೋಲಿಯನ್ ಕೂಡ ಖಾಲಿ ಕೈಲೇ ಹೋದ, ಹಾಗೆ ಹೀಗೆ ಅಂತ ಪರಮ ಜ್ಞಾನವನ್ನ ಹಂಚ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದ್ಸರಿ ಹೇಳಿ ನೋಡಿ, ಸರಿನಪ್ಪ ನೀನು ಕೂಡ ಖಾಲಿ ಕೈಯಲ್ಲೇ ಹೋಗ್ತೀಯಲ್ಲ, ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದ್ಬಿಡು ಅಂತ. ಹಾಗೆ ನೋಡಿ ಅವ್ರ ಮುಖಾನ. ಫ್ರೆಂಡ್ಸ್, ಒಂದ್ ತಿಳ್ಕೊಳ್ಳಿ, ಇವರೆಲ್ಲ ಕೈಲಾಗದೆ ಇರೋರು ಮಾತ್ರ ಈ ರೀತಿ ಮಾತಾಡೋದು. ನೀವೇ ಹೇಳಿ, ಹೇಳ್ತಾರೋ ಇಲ್ವೋ? ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಬಿಲ್ ಗೇಟ್ಸ್ ತನ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತನಾ? ವಾಟ್ ಡು ಯು ಥಿಂಕ್? ರತನ್ ಟಾಟಾ ಆಗ್ಲಿ, ಅಂಬಾನಿ ಆಗ್ಲಿ, ಅದಾನಿ ಆಗ್ಲಿ ತಮ್ಮ ಹೊಟ್ಟೆ ಪಾಡಿಗಾಗಿ ದುಡಿತಾ ಇದಾರ? ರತನ್ ಟಾಟಾ ತಮ್ಮ 60% ಡೊನೇಟ್ ಮಾಡಿದ್ದಾರೆ. ವಾರನ್ ಬಫೆಟ್ ತಮ್ಮ 90% ಡೊನೇಟ್ ಮಾಡಿದ್ದಾರೆ. ಅವರೆಲ್ಲ ಖಾಲಿ ಕೂರಕ್ ಇಷ್ಟನೇ ಪಡಲ್ಲ. ಫ್ರೆಂಡ್ಸ್, ಒಂದ್ ತಿಳ್ಕೊಳ್ಳಿ ಫ್ರೆಂಡ್ಸ್, ನೀವೆಷ್ಟು ಸಫಲರಾಗಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವೆಷ್ಟು ಸಫಲರಾಗಬಹುದಾಗಿತ್ತೋ ಅಷ್ಟು ಸಫಲರಾಗಿದ್ದೀರಾ ಅನ್ನೋದೇ ಮ್ಯಾಟ್ರ್. ನೀವು 1000ಕ್ಕೆ ರೀಚ್ ಆಗ್ಬಹುದಾಗಿತ್ತು. ನನ್ನ ಎದುರುಗಡೆ ಇರೋನು 10ಕ್ಕೆ ರೀಚ್ ಆಗಿದ್ದಾನೆ ಅಂತ ನಾನು 50ಕ್ಕೆ ರೀಚ್ ಆದ್ರೆ ನೀವು ದೊಡ್ಡ ಮೂರ್ಖತನ ಮಾಡ್ತಾ ಇದ್ದೀರಿ. ನಿಮ್ಮ ಕೆಪಾಸಿಟಿ ಬೇರೆನೇ ಇದೆ ಫ್ರೆಂಡ್ಸ್. ಎದಳಿ ಮೇಲೆ ಗೆಟ್ ಅಪ್ ನಾವ್. ನಿಮ್ಮೊಳಗಿನ ಸರ್ವಶ್ರೇಷ್ಠತೆಯನ್ನ ರೀಚ್ ಆಗ್ಲೇಬೇಕು ನೀವು. ನಿಮಗಿದು ಗೊತ್ತಾ? ಆಲ್ ಲೈಫ್ ಫಾರ್ಮ್ಸ್ ವಿಲ್ ರೀಚ್ ಟು ಮ್ಯಾಕ್ಸಿಮಮ್ ಲೆವೆಲ್ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಜಗತ್ತಿನ ಎಲ್ಲಾ ಪ್ರಜಾತಿಗಳು ತಮ್ಮ ಮ್ಯಾಕ್ಸಿಮಮ್ ತನಕ ಬೆಳಿತವೆ, ಮನುಷ್ಯನನ್ನು ಬಿಟ್ಟು. ಹೇಗೆ ಅಂತೀರಾ? ಸರಿ, ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡಿ. ಒಂದು ಗಿಡ ಅಥವಾ ಮರ ಎಷ್ಟು ಬೆಳೆಯೋಕೆ ಸಾಧ್ಯ? ಇಲ್ಲಿ ಇಂಟರಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಪ್ಲೀಸ್ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ. ಹೌ ಟಾಲ್ ಅ ಟ್ರೀ ಗ್ರೋಸ್? How tall it can grow, the maximum level it can, as tall it can. ಅಲ್ವಾ? ಅದಕ್ಕೆ ಎಷ್ಟು ಬೆಳೆಯೋಕ್ ಸಾಧ್ಯನೋ ಅಷ್ಟು ಬೆಳೆಯುತ್ತೆ. ಅದರ ರೆಂಬೆ ಎಷ್ಟು ಹರಡಕ್ ಸಾಧ್ಯನೋ ಅಷ್ಟು ಹರಡಿಕೊಳ್ಳುತ್ತೆ. ಅದರ ಬೇರುಗಳು ಎಷ್ಟು ಆಳಕ್ಕೆ ಹೋಗೋಕ್ ಸಾಧ್ಯನೋ ಅಷ್ಟು ಆಳಕ್ಕೆ ಹೋಗುತ್ತೆ. ಅಲ್ವಾ ಫ್ರೆಂಡ್ಸ್? ಈಗ ನಿಮ್ ಕತೆ ಹೇಳಿ. ನೀವು ನಿಮ್ಮ ಮ್ಯಾಕ್ಸಿಮಮ್ ಲೆವೆಲ್ ತನಕ ಬೆಳೆದಿದ್ದೀರಾ ಅಥವಾ ಬೆಳೆಯೋಕೆ ಸಾಧ್ಯ ಆಗಿದ್ಯಾ? ಇಲ್ಲ ತಾನೆ? ಅದಕ್ಕೆ ಹೇಳಿದ್ದು ಆಲ್ ಲೈಫ್ ಫಾರ್ಮ್ಸ್ ವಿಲ್ ರೀಚ್ ಟು ಇಟ್ಸ್ ಮ್ಯಾಕ್ಸಿಮಮ್ ಲೆವೆಲ್ ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್ ಅಂತ. ಹಾಗಾದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮ್ಯಾಕ್ಸಿಮಮ್ ಲೆವೆಲ್ ನ ಗೋಲ್ ಸೆಟ್ ಮಾಡ್ಬೇಕು ಫ್ರೆಂಡ್ಸ್. ಹೀಗೆ ಮಾತಾಡ್ತಾ ನನ್ನೊಬ್ಬ ಫ್ರೆಂಡ್ ನನಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ, ನಾನು ಯಾಕೆ ಏನಾದ್ರೂ ಮಾಡ್ಬೇಕು ಅಂತ ಕೇಳ್ದ. ಯಾಕೆಂದ್ರೆ ಅವರಪ್ಪ ಮಾಡಿದ ಆಸ್ತಿ ಇತ್ತು ಅವನಿಗೆ, ಬಟ್ ನನಗೆ ಅವನ ಕೆಪಾಸಿಟಿ ಗೊತ್ತಿತ್ತು. ಅದಕ್ಕೆ ನಾನು ಹೇಳ್ದೆ ಅವನಿಗೆ, ನೀನು ಕಡಿಮೆ ಅಂದ್ರೂ 5 ಕೋಟಿ ಟಾರ್ಗೆಟ್ ನ ಇಟ್ಕೋಬೇಕು. ಅರೆ, ದುಡ್ಡಿನ ಅವಶ್ಯಕತೆನೇ ಇಲ್ಲ ನನಗೆ, ನೀನೇನೋ ಅಂದ. ನಾನು ಮತ್ತೆ ಅವನಿಗೆ, ನೀನು ಮಿನಿಮಮ್ 5 ಕೋಟಿ ಟಾರ್ಗೆಟ್ ಇಟ್ಕೊಳ್ಳೇಬೇಕು ಮಗ ಅಂದೆ. ನಿನಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ ಕೇಳ್ದ. ಆಗ ನಾನು, ನೀನು 5 ಕೋಟಿ ಟಾರ್ಗೆಟ್ ಇಟ್ಕೊಂಡು ಅದನ್ನ ದುಡಿ ಅಂದ್ರೆ 5 ಕೋಟಿ ದುಡಿ ಅಂತ ಹೇಳ್ತಾ ಇಲ್ಲ. ನೀನು 5 ಕೋಟಿ ದುಡಿಯುವಾಗ ನೀನ್ ಕಲಿಯೋದಿದೆಯಲ್ಲ, ಆ ಪ್ರೊಸೆಸ್ ಅಲ್ಲಿ ನೀನು ಮನುಷ್ಯ ಆಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದೇ ನಿನ್ನನ್ನ ಮ್ಯಾಕ್ಸಿಮಮ್ ಲೆವೆಲ್ ತನಕ ಕರ್ಕೊಂಡು ಹೋಗೋದು, ಅದೇ ನಿನ್ನನ್ನ ಮ್ಯಾಕ್ಸಿಮಮ್ ಲೆವೆಲ್ ತನಕ ರೀಚ್ ಮಾಡಿಸೋದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮ್ಯಾಕ್ಸಿಮಮ್ ಟಾರ್ಗೆಟ್ ಇಲ್ಲ ಅಂದ್ರೆ ನಾವು ಮ್ಯಾಕ್ಸಿಮಮ್ ಲೆವೆಲ್ ತನಕ ರೀಚ್ ಆಗೋಕ್ ಸಾಧ್ಯನೇ ಇಲ್ಲ. ಈ ವಾಕ್ಯನ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಯಾವ ವ್ಯಕ್ತಿಯ ಜೀವನದಲ್ಲಿ ಗೋಲ್ ಇರಲ್ವೋ ಆ ವ್ಯಕ್ತಿಯ ಜೀವನನೇ ಒಂದು ಗೋಲ್ ಆಗ್ಬಿಡುತ್ತೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಗೋಲ್ ಇರಲ್ವೋ ಆ ವ್ಯಕ್ತಿಯ ಜೀವನನೇ ಒಂದು ಗೋಲ್ ಆಗ್ಬಿಡುತ್ತೆ. ಅಂದ್ರೆ ಬದುಕೋಕ್ಕೋಸ್ಕರ ಮಾತ್ರ ದುಡಿಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನ ನಮ್ಗೆಲ್ಲ ಒಂದು ಅವಕಾಶ ಕೊಟ್ಟಿದೆ. ದೊಡ್ಡದನ್ನೇನಾದ್ರೂ ಮಾಡೋಣ, ದೊಡ್ಡದನ್ನೇನಾದ್ರೂ ಮಾಡೋದಕ್ಕೆ ದೊಡ್ಡ ಗೋಲ್ನ ಸೆಟ್ ಮಾಡ್ಕೊಳ್ಳೋಣ. ಸೊ ಗೆಟ್ ಅಪ್ ಫ್ರೆಂಡ್ಸ್, ಎದ್ದೇಳಿ, ಏನಾದ್ರೂ ಮಾಡಿ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿ. ಇದ್ರ ಮೇಲೆ ಯಾರಿಗೂ ಏನು ಮಾಡ್ಕೊಳಕ್ ಆಗ್ಬಾರ್ದು, ಆ ತರ ಬೆಂಚ್ ಮಾರ್ಕ್ ಸೆಟ್ ಮಾಡಿ. ನೀವು ಉದ್ಯೋಗ, ವ್ಯಾಪಾರ ಏನನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಆದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲಿ ನಿಮ್ ಹೆಸರು ಟಾಪ್ 10 ನಲ್ಲಿ ಇರ್ಬೇಕು. ನನ್ಗೊಂದು ಮಾತು ನೆನಪಾಗ್ತಾ ಇದೆ. ನಮ್ಮಪ್ಪ ಹಿಂದೆ ಬುದ್ಧಿವಾದ ಹೇಳುವಾಗ ಇದನ್ನ ಯಾವಾಗ್ಲೂ ಹೇಳ್ತಾ ಇದ್ರು, ನೀನು ಹಜಮ ಆದ್ರೂ ಪರವಾಗಿಲ್ಲ,
ನಿನ್ ತರ ಊರಲ್ಲಿ ಮತ್ತಾರ್ಗೂ ಹಜಾಮತಿ ಮಾಡಕ್ ಬರಬಾರ್ದು. ಆ ತರ ಹಜಾಮ ಆಗು. ಅಥವಾ ಒಬ್ಬ ಟೇಲರ್ ಆದ್ರೂ ಪರವಾಗಿಲ್ಲ, ನಿನ್ನಂಗೆ ಊರಲ್ಲಿ ಯಾರಿಗೂ ಬಟ್ಟೆ ಹೊಲಿಯಕ್ ಬರಬಾರ್ದು. ಹಬ್ಬ ಹರಿದಿನ ಬಂದ್ರೆ ನಿನ್ನ ಹತ್ರನೇ ಬಂದು ಕ್ಯೂ ಅಲ್ಲಿ ನಿಂತು ಬಟ್ಟೆ ಹೊಲಿಸ್ಕೋಬೇಕು. ಆ ತರ ಬಟ್ಟೆ ಹೊಲಿ ಅಂತ ಹೇಳ್ತಾ ಇದ್ರು. ಇದ್ರ ಅರ್ಥ ಏನ್ ಗೊತ್ತಾ ಫ್ರೆಂಡ್ಸ್, ನೀನು ಏನ್ ಬೇಕಾದ್ರೂ ಮಾಡು, ಯಾವ ಬಿಸ್ನೆಸ್ ಆದ್ರೂ ಮಾಡು, ನಿನ್ನಂಗೆ ಇನ್ನೊಬ್ಬ ಮಾಡಕ್ ಆಗಿರ್ಬಾರ್ದು. ಆ ತರ ಮಾಡು. ಯಾವ ಪ್ರೊಫೆಷನ್ ಬೇಕಾದ್ರೂ ಚೂಸ್ ಮಾಡ್ಕೋ, ಆದ್ರೆ ಅದ್ರಲ್ಲಿ ದಿ ಬೆಸ್ಟ್ ಅನ್ಸ್ಕೋ. ಗೋಲ್ಸ್ ನ ಯಾಕೆ ಸೆಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನ ಹೇಳ್ತೀನಿ ಕೇಳಿ. ನೀವೆಲ್ಲ ಹೊಂಡಾ ಮೋಟಾರ್ಸ್ ನ ಕೇಳಿರ್ತೀರಿ. ಹೊಂಡಾ ಮೋಟಾರ್ಸ್ ಅನ್ನೋದು ನಿಮಗೆಲ್ಲ ಪರಿಚಯ ಇದ್ದೇ ಇರುತ್ತೆ. ಈ ಕಂಪನಿ ಒಂದು ಪರ್ಫೆಕ್ಟ್ ಗೋಲ್ ನ ಸೆಟ್ ಮಾಡ್ಕೊಂಡಿತ್ತು. ಆ ಗೋಲ್ ನ ಪಂಚ್ ಲೈನ್ ನ ಹೇಳ್ತೀನಿ ಕೇಳಿ. ವಿ ವಿಲ್ ಡೆಫಿನೆಟ್ಲಿ ಡಿಸ್ಟ್ರಾಯ್ ದ ಕಾಂಪಿಟೇಷನ್. ನಾವು ಕಾಂಪಿಟೇಷನ್ ನೇ ಮುಗಿಸ್ಬಿಡ್ತೀವಿ. ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇರಬಾರ್ದು ನಮಗೆ, ಆ ತರ ನಾವು ಬೆಳಿತೀವಿ ಅಂತ ಅದು ಸೆಟ್ ಮಾಡ್ಕೊಂಡಿತ್ತು. ಎಂಥ ಅದ್ಭುತವಾದ ಗೋಲ್ ಅಲ್ವಾ ಫ್ರೆಂಡ್ಸ್. ಈಗ ಆ ಕಂಪನಿ ಎಲ್ಲಿದೆ ಅಂತ ನಿಮಗೆ ಗೊತ್ತು, ನಾನೇನು ಹೇಳ್ಬೇಕಾಗಿಲ್ಲ ಎಲ್ಲಿಂದ ಎಲ್ಲಿಗೆ ರೀಚ್ ಆಗಿದೆ ಅಂತ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1970ರಲ್ಲಿ ನೈಕಿ ಕೂಡ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳುತ್ತೆ. ಆ ಗೋಲ್ ಏನ್ ಗೊತ್ತಾ, ಕ್ರಶ್ ಅದಿದಾಸ್ ಅಂತ. ಆ ಟೈಮಲ್ಲಿ ಅದಿದಾಸ್ ಶೂ ಕಂಪನಿ ಒಂದು ಅದ್ಭುತವಾದ ಬ್ರ್ಯಾಂಡ್ ಆಗಿತ್ತು. ಎಂಥ ಅದ್ಭುತ ಅಲ್ವಾ, ಎಷ್ಟೊಂದು ಬ್ಯೂಟಿಫುಲ್ ಅಲ್ವಾ ಫ್ರೆಂಡ್ಸ್. ಹಾಗಾದ್ರೆ ನಾವ್ ಯಾಕೆ ಒಂದು ದೊಡ್ಡ ಗೋಲ್ ನ ಸೆಟ್ ಮಾಡ್ಕೋಬಾರ್ದು? ನಾವೆಲ್ಲ ಹೆಸರಿಗಷ್ಟೇ ಲೀಡರ್ಗಳಾಗಬಾರ್ದು ಫ್ರೆಂಡ್ಸ್, ನಮ್ಮ ಕೆಲಸಗಳಿಂದ ಲೀಡರ್ಗಳಾಗಬೇಕು. ನಾಯಿ ತನ್ನ ಮಗುನ ಸಾಕುತ್ತೆ, ಆದ್ರೆ ಸಿಂಹ ತನ್ನ ಮಗುನು ಕೂಡ ತನ್ನ ತರಾನೇ ಆಗ್ಬೇಕು ಅಂತ ಬಯಸುತ್ತೆ. ಏನ್ ಡಿಫ್ರೆನ್ಸ್ ಅಂತೀರಾ? ಹಾಗಾದ್ರೆ ಈ ಕತೆ ಕೇಳಿ. ಒಂದು ದಿನ ಕಾಲ್ವೆನ ಕ್ರಾಸ್ ಮಾಡ್ಬೇಕಾದ್ರೆ ಸಿಂಹ ತನ್ನ ಮಗುವಿನ ಮುಂದೆ ಅದಕ್ಕೆ ಕಾಲ್ವೆ ಕ್ರಾಸ್ ಮಾಡಿ ತೋರ್ಸುತ್ತು. ಆದ್ರೆ ಆ ಮಗು ಕಾಲ್ವೆ ಕ್ರಾಸ್ ಮಾಡಕ್ ಆಗದೆ ಒದ್ದಾಡ್ತಾ ಇತ್ತು. ಅದನ್ನ ನೋಡಿ ಆ ಸಿಂಹಕ್ಕೆ ಸಿಟ್ಟು ಬಂದು ಪಂಜಿನಿಂದ ಆ ಮಗುಗೆ ಹೊಡೆಯುತ್ತೆ. ಕೆಲವರು ಕೈಲಾಗದೆ ಇರೋರು ಅನ್ನಲ್ಲ, ಅವರು ಅಯ್ಯೋ ಈ ಸಿಂಹ ಪಂಜಿನಿಂದ ಹೊಡೆದು ತನ್ನ ಮಗುನ ಸಾಯಿಸ್ಬಿಡುತ್ತೆ ಅಂತ ಮಾತಾಡ್ತಾರೆ. ಆದ್ರೆ ಸಿಂಹಕ್ಕೆ ಒಂದು ಕಾಲ್ವೆನ ಕ್ರಾಸ್ ಮಾಡಕ್ ಆಗ್ತಿಲ್ಲ, ಇದು ನನ್ನ ಮಗುನ ಅಂತ ಡೌಟ್ ಬರುತ್ತೆ. ಅಷ್ಟರ ಮಟ್ಟಿಗೆ ಅಂದ್ರೆ ಅದು ತನ್ನ ಹೆಂಡತಿ ಮೇಲೆ ಕೂಡ ಡೌಟ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಅದಕ್ಕೆ ಕೋಪ ಬರುತ್ತೆ. ಇದು ನನ್ನದೇ ಮಗು ಆಗಿದ್ರೆ ಒಂದು ಕಾಲುವೆ ಇದಕ್ಕೆ ಕ್ರಾಸ್ ಮಾಡಕ್ ಆಗಲ್ಲ ಅಂದ್ರೆ, ಹೀಗ್ ನಾಯಿ ತರ ಹೇಡಿ ಹಾಗೆ ಬದುಕೋದಕ್ಕಿಂತ ಇದು ಸಾಯೋದೇ ಉತ್ತಮ ಅಂತ ಘರ್ಜಿಸಿ ಪಂಜಿನಿಂದ ಮತ್ತೊಮ್ಮೆ ಹೊಡಿತು. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನೀವು ಲೀಡರ್ಗಳಾಗಿ, ಉತ್ತಮ ಲೀಡರ್ಗಳಾಗಿ, ಅಂದ್ರೆ ನಿಮ್ಮ ಕೆಲಸದಿಂದ ಲೀಡರ್ಶಿಪ್ ತೋರಿಸಿ. ನೀವು ಸಿಂಹದ ಮರಿಗಳಾಗಿ ಸಿಂಹ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ನಾಯಿ ತರ ಬದುಕೋದು ಬದುಕಲ್ಲ ನನ್ನ ಫ್ರೆಂಡ್ಸ್. ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಅಥವಾ ಯಾವ್ದಾದ್ರು ಪಾರ್ಟಿಗೆ ಹೋದ್ರೆ ನೀವು ಬಂದಿದ್ರಿ ಅಂತ ಅಲ್ಲಿ ಗೊತ್ತಾಗ್ಬೇಕು. ಹೇಗ್ ಬೆಳಿಬೇಕು ಅಂದ್ರೆ, ನೀವು ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಬೇಕಾದನ್ ಮಾತಾಡ್ಲಿ, ಆದ್ರೆ ನೀವು ಒಂದ್ಸರಿ ಪಾರ್ಟಿಗೆ ಹೋದ್ಮೇಲೆ ನಿಮ್ಮದೇ ಮಾತಾಡ್ಬೇಕು. ನೀವು ವಾಪಸ್ ಬಂದ್ಮೇಲೂ ಕೂಡ ನಿಮ್ಮ ಮಾತನ್ನೇ ಮಾತಾಡ್ಬೇಕು. ಆ ತರ ನೀವು ಬೆಳಿಬೇಕು. ಏನೋ ಬಂದ ಬಿಡು ಹೋದ ಬಿಡು ಅನ್ಬಾರ್ದು. ಈ ಜಗತ್ತಲ್ಲಿ ಶ್ರಮ ಪಡೋರು ಕಡಿಮೆ ಜನ ಇದಾರೆ ಅನ್ಕೊಂಡಿದೀರಾ? ಇಲ್ಲ ಫ್ರೆಂಡ್ಸ್, ಶ್ರಮ ಪಡೋರು ಇದಾರೆ. ಆದ್ರೆ ಸರಿಯಾಗಿ ಗೋಲ್ ಸೆಟ್ ಮಾಡೋರು ಅಥವಾ ಸರಿಯಾಗಿ ಪ್ಲಾನ್ ಮಾಡೋರಿಲ್ಲ. ಸರಿಯಾಗಿ ನಿರ್ಣಯ ತಗೊಳಕ್ ಬರಲ್ಲ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ರತನ್ ಟಾಟಾ ಜಾಗ್ವಾರ್ ಲ್ಯಾಂಡ್ ರೋವರ್ ಖರೀದಿ ಮಾಡಿದಾಗ ಅದೆಷ್ಟು ಜನ ನಕ್ಕಿದ್ರು, ಅದೆಷ್ಟು ಜನ ಆಡ್ಕೊಂಡಿದ್ರು, ಮುಗೀತು ಇದು ಅತಿ ವರ್ಸ್ಟ್ ಡಿಸಿಷನ್ ಅಂತ ಹೇಳಿದ್ರು. ಆದ್ರೆ ರತನ್ ಟಾಟಾ ಇವ್ರಿಗೆಲ್ಲ ಒಂದೇ ಮಾತಲ್ಲಿ ಉತ್ತರ ಹೇಳಿ ಬಾಯಿ ಮುಚ್ಚಿದ್ರು ಫ್ರೆಂಡ್ಸ್. ಅದೇನು ಅಂತ ಕೇಳ್ಬೇಕಾ? ಆ ಲೈನ್ ನ ಕೇಳಿಸ್ಕೊಳ್ಳಿ. ನಾನು ನಿರ್ಣಯಗಳನ್ನ ಸರಿ ತಪ್ಪು ಅಂತ ತಗೊಳ್ಳಲ್ಲ, ಸರಿಯಾದ ನಿರ್ಧಾರಕ್ಕಾಗಿ ಕಾಯಲ್ಲ. ಒಂದು ನಿರ್ಧಾರ ತಗೊಂಡು ಅದನ್ನ ಸರಿ ಅಂತ ನಾನು ಪ್ರೂವ್ ಮಾಡ್ತೀನಿ. ದೇರ್ ಇಸ್ ನೋ ರಾಂಗ್ ಆರ್ ರೈಟ್ ಡಿಸಿಷನ್, ಐ ಟೇಕ್ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಂತ ಹೇಳಿದ್ರು. ಇವತ್ತು ನೋಡ್ತಾ ಇದ್ದೀರಿ, ಲ್ಯಾಂಡ್ ರೋವರ್, ರೇಂಜ್ ರೋವರ್ ಹಾಗೂ ಜಾಗ್ವಾರ್ ನಿಂದ ಅತಿ ಹೆಚ್ಚು ಆದಾಯ ರತನ್ ಟಾಟಾ ಕಂಪ್ನಿಗೆ ಬರ್ತಾ ಇದೆ. ಜನ ಮಾತಾಡ್ತಾರೆ, ನಗ್ತಾರೆ, ಆಡ್ಕಂತಾರೆ, ಆದ್ರೆ ಡೋಂಟ್ ವರಿ, ನಿಮ್ಮ ದಾರಿಲಿ ನೀವು ಸಾಗಿ, ನಿಮ್ಮ ಗೋಲ್ ಹತ್ರ ನೀವು ರೀಚ್ ಆಗಿ. ಒಂದ್ಸಾರಿ ಡಿಸೈಡ್ ಮಾಡಿದ್ರೆ ಯಾವ್ದಕ್ಕೂ ಜಗ್ಬೇಡಿ, ಬಗ್ಬೇಡಿ, ಅಂಜಬೇಡಿ. ಇವತ್ತು ಜನ ನಿಮ್ಮನ್ನ ನೋಡಿ ನಗ್ತಾರೆ, ಮಾತಾಡ್ತಾರೆ ಅಂದ್ರೆ ನೀವು ದೊಡ್ಡವರಾಗ್ತಾ ಇದೀರಿ ಅಂತಾನೆ ಅರ್ಥ. ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಕ್ರಾಂತಿಕಾರಿ ವಿಷಯಕ್ಕೇನೆ ಜನ ನಗದು. ಇವತ್ತು ನಗ್ತಾರೆ, ನಾಳೆ ಖುಷಿ ಪಡ್ತಾರೆ. ಅವ್ರು ಮಾಡೋದು ಸರಿ ಇದೆ. ಯಾಕೆ ಗೊತ್ತಾ? ಕ್ರಾಂತಿಕಾರಿ ವಿಷಯಗಳನ್ನ ಬಿಟ್ಟು ಅವರು ರೋಡಲ್ಲೇ ಹೋಗೋರ್ಗೆಲ್ಲ ಆಡ್ಕೊಂಡು ನಗಕ್ಕಾಗಲ್ಲ. ಸೊ ಎದ್ದೇಳಿ ಮೇಲೆ, ಗೆಟ್ ಅಪ್ ನಾವ್. ಈ ಮೋಟಿವೇಶನ್ ವಿಡಿಯೋದ ಸೆಕೆಂಡ್ ಪಾರ್ಟ್ಗಾಗಿ ದಯಮಾಡಿ ವೇಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ ಸೆಕೆಂಡ್ ಪಾರ್ಟ್ ನ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್.